ನಮೋ ಹನುಮತೆ ರುದ್ರಾವತಾರಾಯ ನಮಃ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಹನುಮಂತನನ್ನ ಭಗವಾನ್ ಶಿವನ ಅವತಾರವೇ ಅಂತ ಹೇಳಲಾಗುತ್ತೆ. ಶಿವನ 11ನೇ ಅವತಾರವೇ ಹನುಮಂತ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಬೃಹಸ್ಪತಿಯ ಗುರುಕುಲದಲ್ಲಿ ಪುಂಜಿಕಾಸ್ಥಲ ಎಂಬ ಸೇವಕಿ ಇದ್ಲು. ಒಮ್ಮೆ ಕರ್ತವ್ಯ ಲೋಪದಿಂದ ಭೂಲೋಕದಲ್ಲಿ ಹೆಣ್ಣು ವಾನರಳಾಗಿ ಜನಿಸುವಂತೆ ಆಕೆಗೆ ಶಾಪವೊಂದು ಬಂದೊದಗಿತ್ತು. ಆ ಶಾಪದ ವಿಮೋಚನೆಯಾಗಬೇಕು ಅಂದ್ರೆ ಆಕೆ ಭಗವಾನ್ ಶಿವನಿಗೆ ಜನ್ಮ ಕೊಡಬೇಕು ಅಂತ ವಿಧಿಸಲಾಗಿತ್ತು. ಆಕೆಯೇ ಅಂಜನಾ ಎಂಬ ಹೆಸರಿನಲ್ಲಿ ವಾನರಳಾಗಿ ಭೂಮಿ ಮೇಲೆ ಜನ್ಮ ತಾಳಿದ್ಲು. ಬಾಲ್ಯದಿಂದಲೇ ಅತ್ಯಂತ ಪವಿತ್ರವಾದ ತಾಪಸ ಜೀವನವನ್ನ ನಡೆಸ್ತಿದ್ದ ಆಕೆಗೆ ಪ್ರಾಪ್ತ ವಯಸ್ಕಳಾದ ಮೇಲೆ ಕೇಸರಿ ಎಂಬ ವಾನರನೊಡನೆ ವಿವಾಹವಾಗುತ್ತೆ. ಆಕೆಯ ಪತಿ ಹೆಸರಿಗೆ ತಕ್ಕಂತೆ ಸಿಂಹಪರಾಕ್ರಮನಾಗಿದ್ದ. ದಂಪತಿಗಳಿಬ್ಬರು ಭಗವಾನ್ ಶಿವನನ್ನು ಪೂಜಿಸಿ ಅವನಿಂದ ವರವನ್ನ ಪಡೆಯೋಕೆ ಅನೇಕ ವರ್ಷಗಳ ಕಾಲ ಉಗ್ರ ತಪಸ್ಸನ್ನ ಕೈಗೊಂಡಿದ್ರು. ಅವರ ಭಕ್ತಿಗೆ ಮೆಚ್ಚಿ ಶಿವನು ತಾನು ಅವರಲ್ಲಿ ಜನ್ಮ ತಾಳುತ್ತೇನೆಂದು ವರವನ್ನ ಕೊಟ್ಟಿದ್ದ. ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ದಶರಥನು ರಾಜನಾಗಿದ್ದ. ದಶರಥನು ಪುತ್ರಕಾಮೇಷ್ಟಿ ಯಾಗ ಮಾಡಿ ಆ ಯಾಗದಲ್ಲಿ ಯಜ್ಞೇಶ್ವರನಿಂದ ಪಾಯಸದ ಬಟ್ಟಲನ್ನ ಪಡೆದು ತನ್ನ ರಾಣಿಯರಿಗೆ ಹಂಚಿದ್ದ. ಇದರಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ರಾಜಕುಮಾರರನ್ನ ದಶರಥನು ಪಡೆದಿದ್ದ. ಆ ಪಾಯಸದ ಬಟ್ಟಲನ್ನ ಪಡೆಯೋ ಸಮಯದಲ್ಲಿ ದೈವ ನಿಯಮಕದಂತೆ ಒಂದು ಹಕ್ಕಿ ಆ ಪಾಯಸದ ಅಂಶವೊಂದನ್ನ ತನ್ನ ಕೊಕ್ಕಿನಲ್ಲಿರಿಸಿಕೊಂಡು ಕಾಡಿನಲ್ಲಿ ಹಾರಾಡುತ್ತಾ ಅಂಜನಾ ಪೂಜೆಯಲ್ಲಿ ನಿರತಳಾಗಿದ್ದ ಸ್ಥಳದಲ್ಲಿ ಅದನ್ನ ಬೀಳಿಸಿತ್ತು. ಅದೇ ಸಮಯದಲ್ಲಿ ವಾಯುದೇವನು ಶಿವತೇಜಸ್ಸನ್ನು ಹೊರುತ್ತಾ ಬರ್ತಿದ್ದ. ಈ ಹಿಂದೆ ವಾಯುವೆ ಅಂಜನಾ ದೇವಿಗೆ ಶಾಪವೊಂದನ್ನ ಕೊಟ್ಟಿದ್ದ. ಅದರ ಪ್ರಕಾರ ವಾಯುದೇವ ಆ ಪಾಯಸದ ಚೂರನ್ನ ಅಂಜನಾ ಚಾಚಿದ ಕೈಗಳಲ್ಲಿ ಬೀಳುವಂತೆ ಮಾಡಿದ್ದ. ಆ ದೈವ ಪ್ರಸಾದವನ್ನ ಆಕೆ ತಕ್ಷಣವೇ ಗ್ರಹಿಸಿದ ಪರಿಣಾಮವಾಗಿ ಹನುಮಂತನ ಜನನವಾಗುತ್ತೆ. ಹನುಮಂತನಿಗೆ ಜನ್ಮ ನೀಡಿದೊಡನೆ ಅಂಜನಾ ದೇವಿಗೆ ಶಾಪ ವಿಮೋಚನೆಯಾಗುತ್ತೆ. ಆಗ ಆಕೆ ದೇವಲೋಕಕ್ಕೆ ಹಿಂದಿರುಗಲು ಬಯಸುತ್ತಾಳೆ. ಆಗ ದೈವಲೋಕಕ್ಕೆ ಮರಳಿ ಹೋಗ್ತಿದ್ದ ತನ್ನ ತಾಯಿಯನ್ನ ನೋಡಿ ಹನುಮಂತನು ಮುಂದೆ ತನ್ನ ಗತಿ ಏನಾಗಬೇಕು ಅಂತ ಕೇಳುತ್ತಾನೆ. ಆಗ ಹನುಮಂತನಿಗೆ ಅವನು ಯಾವಾಗ್ಲೂ ಚಿರಂಜೀವಿ ಮತ್ತು ಅವಿನಾಶಿ ಎಂದು ತಿಳಿಸಿ ಧೈರ್ಯವನ್ನ ತುಂಬುತ್ತಾಳೆ. ಬಳಿಕ ಅಂಜನಾ ದೇವಿಯು ಆಗ ತಾನೇ ಉದಯಿಸುತ್ತಿರುವ ಸೂರ್ಯನನ್ನ ನೋಡಿ ಅವನ ಬಣ್ಣ ಹೇಗೆ ಕೆಂಪಗಿದೆಯೋ ಅಂತಹ ಬಣ್ಣವನ್ನ ತಳೆದ ಪಕ್ವವಾದ ಹಣ್ಣುಗಳು ನಿನಗೆ ಆಹಾರವಾಗಿ ಸಿಗುತ್ತೆ ಅಂತ ತಿಳಿಸ್ತಾಳೆ. ಹೀಗೆ ತಿಳಿಸಿದ ಅಂಜನಾ ದೇವಿಯು ದೈವಲೋಕಕ್ಕೆ ವಾಪಸ್ಸಾಗ್ತಾಳೆ. ಆಗ ಹನುಮಂತನು ಉದಯಿಸುತ್ತಿರುವ ಸೂರ್ಯನನ್ನ ನೋಡಿ ತನ್ನ ತಾಯಿ ತಿಳಿಸಿದ ಹಣ್ಣು ಇದೇ ಇರಬೇಕು ಅಂತ ಅನ್ಕೊಳ್ತಾನೆ. ಮೊದಲೇ ದೈವಾಂಶ ಸಂಭೂತನಾದ ಈತ ಸೂರ್ಯನ ಕಡೆ ಜಿಗಿದು ಸಾಗುತ್ತಾನೆ. ಗ್ರಹಗಳು ಅಧಿದೇವತೆಯಾದ ರಾಹು ಇದನ್ನ ಗಮನಿಸುತ್ತಾನೆ. ರಾಹು ಸೂರ್ಯನಿಗೆ ಗ್ರಹಣವನ್ನ ತಗುಲಿಸುವವನು. ಆದ್ರೆ ಹನುಮನ ಅದ್ಭುತವಾದ ಶಕ್ತಿಯನ್ನ ಕಂಡ ರಾಹು ಭಯದಿಂದ ದೇವರಾಜನಾಗಿದ್ದ ಇಂದ್ರದೇವನ ಹತ್ರಕ್ಕೆ ಹೋಗಿ ತಕರಾರು ಮಾಡುತ್ತಾನೆ. ಆಗ ಇಂದ್ರನು ತನ್ನ ವಜ್ರಾಯುಧವನ್ನ ಹನುಮಂತನ ಮೇಲೆ ಪ್ರಯೋಗಿಸಿ ಅವನ ಕೆನ್ನೆಗೆ ಘಾಸಿ ಮಾಡಿ ಭೂಮಿಗೆ ಬೀಳುವಂತೆ ಮಾಡುತ್ತಾನೆ. ಆದ್ರೆ ವಾಯುದೇವ ತನ್ನ ಪುತ್ರ ಹನುಮನನ್ನ ಸುರಕ್ಷಿತವಾಗಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ವಾಯುದೇವನು ಭೂಮಿಯಿಂದ ನಿರ್ಗಮಿಸಿ ಪಾತಾಳ ಲೋಕಕ್ಕೆ ಹೋಗ್ತಿದ್ದಂತೆ ಈ ಭೂಮಿಯ ಮೇಲಿದ್ದ ಜೀವಿಗಳ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತೆ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ವಾಯುದೇವನಲ್ಲಿಗೆ ಹೋಗಿ ಭೂಮಿಗೆ ಹಿಂತಿರುಗುವಂತೆ ಬೇಡಿಕೊಳ್ತಾರೆ. ವಾಯುದೇವನನ್ನ ಸಂತುಷ್ಟಗೊಳಿಸಲು ಮಗು ಹನುಮಂತನ ಮೇಲೆ ಅವರೆಲ್ಲರೂ ಆಶೀರ್ವಾದದ ಮಳೆಗರೀತಾರೆ. ಇದರಿಂದ ಹನುಮಂತನು ಅಮರನಾಗುತ್ತಾನೆ. ಹನುಮಂತನಾದ್ರೂ ಸೂರ್ಯ ದೇವನನ್ನ ಮನಸ್ಸಿನಲ್ಲೇ ತನ್ನ ಗುರುವಾಗಿ ಸ್ವೀಕರಿಸ್ತಾನೆ. ಭಗವಾನ್ ಸೂರ್ಯನು ಕೂಡ ಹನುಮನನ್ನ ತನ್ನ ಶಿಷ್ಯನಾಗಿ ಸ್ವೀಕರಿಸ್ತಾನೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಉದ್ಭವಿಸುತ್ತೆ. ಸೂರ್ಯನಾದ್ರೂ ನಿರಂತರ ಚಲನಾಶೀಲ. ಹನುಮನಿಗೆ ಬೋಧನೆ ಮಾಡೋಕೆ ತನ್ನ ಚಲನೆಯನ್ನ ನಿಲ್ಲಿಸೋಕೆ ಆಗೋದಿಲ್ಲ. ಹಾಗೇನಾದ್ರೂ ಸೂರ್ಯ ದೇವನು ತನ್ನ ಸಂಚಾರವನ್ನ ನಿಲ್ಲಿಸಿದ್ರೆ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. ಆದ್ರೆ ಹನುಮಂತನಾದ್ರೂ ಅತ್ಯಂತ ಬಲಶಾಲಿ. ತಾನು ಸಹ ಸೂರ್ಯನೊಡನೆ ನಿನ್ನ ವೇಗದೊಡನೆ ಚಲಿಸುತ್ತೇನೆ ಅಂತ ಹೇಳ್ತಾನೆ. ವ್ಯೋಮಾಕಾಶವನ್ನೆಲ್ಲ ಸುತ್ತಿ ಗುರೋಪದೇಶವನ್ನ ಅಸಾಧಾರಣವಾಗಿ ಏಕಾಗ್ರತೆಯಿಂದ ಆಲಿಸುತ್ತಾನೆ. ಅತ್ಯಂತ ಅಲ್ಪಾವಧಿಯಲ್ಲೇ ಎಲ್ಲಾ ಶಾಸ್ತ್ರಗಳಲ್ಲೂ ಕರಗತ ಮಾಡಿಕೊಳ್ತಾನೆ. ಹನುಮನ ಅತ್ಯಂತ ಸೂಕ್ಷ್ಮ ಬುದ್ಧಿಯನ್ನ ಕಂಡು ತನ್ನಿಂದ ವಿದ್ಯೆಯನ್ನ ಅಷ್ಟು ದಕ್ಷತೆಯಿಂದ ಕಲಿತದ್ದೇ ಯಥೇಷ್ಟವಾಗಿ ಗುರುದಕ್ಷಿಣೆ ಎಂದು ಸೂರ್ಯ ಹನುಮಂತನಿಗೆ ತಿಳಿಸುತ್ತಾನೆ. ಆದ್ರೆ ಹನುಮಂತನು ಗುರುದಕ್ಷಿಣೆಯಾಗಿ ಇನ್ನು ಏನನ್ನಾದ್ರೂ ಕೇಳುವಂತೆ ಸೂರ್ಯದೇವನನ್ನ ಪ್ರಾರ್ಥಿಸ್ತಾನೆ. ಆಗ ಸೂರ್ಯದೇವನು ಕಿಷ್ಕಿಂಧೆಯಲ್ಲಿ ನೆಲೆಸಿದ್ದ ತನ್ನ ಪುತ್ರನಾದ ಸುಗ್ರೀವನಿಗೆ ಸಹಾಯಕನಾಗಿದ್ದು ಆತನಿಗೆ ಮಂತ್ರಿಯು ಹಾಗೂ ನಿತ್ಯ ಅನುಚರನು ಆಗಿರಬೇಕು ಅಂತ ಹನುಮಂತನಿಗೆ ತಿಳಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಹನುಮಂತನ ಪಾತ್ರ ರಾಮಾಯಣದಲ್ಲಿ ಪ್ರಾರಂಭವಾಗುತ್ತೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್
ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಓಂ ನಮೋ ಹನುಮತೆ ರುದ್ರಾವತಾರಾಯ ನಮಃ.